ನಮ್ಮಣ್ಣನ ಬೀದಿಲ್ ನಿಲ್ಸಿದೀನಿ. ಆಮೇಲೆ ಪಿತ್ತ ಏನಾದ್ರೂ ನೆತ್ತಿಗೆ ಏರ್ತು ಅಂತ ಇಟ್ಕೋ ತುಳ್ಸಿ. ನಾಯಿ ಹಿಡಿಯೋರ್ಗೆ ಫೋನ್ ಮಾಡಿ ನಿಮ್ಮಣ್ಣನ್ನ ಗಾಡಿಯಲ್ಲಿ ಹಾಕಿ ಕಳಿಸ್ತಾ ಇರ್ತೀನಿ. ಏನ್ ತಾಯಿ, ನಾನ್ ಯಾಕೆ ಹೀಗ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದ್ಯಾ? ನನಗೂ ಹಾಗೆ ಅನ್ನಿಸ್ತಾ ಇದೆ. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ. ಒಂದು ಕ್ಷಣದ ಮುಂಚೆ ದೇವಸ್ಥಾನ ಹೇಗಿತ್ತು, ಈಗ ಹೇಗಿದೆ. ನೀನು ಹಾಗೆ ಮಾಡ್ತಿದ್ಯಾ. ನಮ್ಮ ಅಣ್ಣನ ಸಂಸಾರ ಹೇಗಿತ್ತು, ಈಗ ಯಾವ ಪರಿಸ್ಥಿತಿಗೆ ತಂದು ನಿಲ್ಸಿದ್ಯಾ. ನಾನು ನಮ್ಮಣ್ಣ ನಿನಗೇನ್ ಅನ್ಯಾಯ ಮಾಡಿದೀವಿ, ಏನ್ ದ್ರೋಹ ಮಾಡಿದೀವಿ? ಯಾಕ್ ನಮ್ಮಣ್ಣನ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ? ಒಂದ್ಸತಿ ಕಷ್ಟ ಕೊಟ್ರೆ ಸಹಿಸ್ಬೋದು, 2 ಸತಿ ಕಷ್ಟ ಕೊಟ್ರೆ ಸಹಿಸ್ಬೋದು, ಹಾಳಾಗೋಗ್ಲಿ. 3ನೇ ಸತಿ ಕಷ್ಟ ಕೊಟ್ರೆ ಎದುರಿಸ್ಬೋದು. ಆದ್ರೆ ಪದೇ ಪದೇ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ರೆ, ಪೆಟ್ ಮೇಲೆ ಪೆಟ್ ಕೊಡ್ತಾ ಇದ್ರೆ ಹೇಗ್ ತಡ್ಕೊಳ್ಳೋದು? ನಾವು ಮನುಷ್ಯರೇ, ನಿನ್ ಹಾಗೆ ದೇವ್ರಲ್ಲ. ತಿಳಿದವ್ರು ಹೇಳ್ತಾರೆ, ದೇವ್ರ ಕಣ್ ಬಿದ್ರೆ ವರ, ಮನುಷ್ಯರ ಕಣ್ ಬಿದ್ರೆ ಹರೋಹರ ಅಂತ. ಆದ್ರೆ ನಮ್ ವಿಷಯದಲ್ಲಿ ಅದು ಅದ್ಲು ಬದ್ಲು ಆಗಿದೆ. ನಮ್ಗಳಿಗೆ ಮನುಷ್ಯರ ಕಣ್ ಬಿದ್ದು ಕಷ್ಟ ಬರ್ತಾ ಇಲ್ಲ, ನಿನ್ನ ಕಣ್ಣು ದೃಷ್ಟಿನೇ ತಗಲ್ತಾ ಇದೆ. ಯಾಕೆ? ನಾವು ಚೆನ್ನಾಗಿರೋದು ನಿನಗಿಷ್ಟ ಇಲ್ವಾ? ನಾವು ಕಷ್ಟ ಅನುಭವಿಸಿದ್ರೆ ನಿನಗೆ ಆನಂದನಾ? ನನ್ನ ವಿಷಯ ಬಿಡು. ನಮ್ಮಣ್ಣ ಕನ್ಸ್ ಮನ್ಸಲ್ಲೂ ಒಬ್ರಿಗೆ ಅನ್ಯಾಯ ಮಾಡ್ದವನಲ್ಲ. ಯಾವಾಗ್ಲೂ ನ್ಯಾಯದ ಪರವಾಗಿ, ಧರ್ಮದ ಪರವಾಗಿ ನಿಲ್ತಾನೆ. ಯಾರಿಗಾದ್ರೂ ಕಷ್ಟ ಅಂದ್ರೆ ನಿನಗಿಂತ ಮುಂಚೆ ಹೋಗಿ ಸಹಾಯ ಮಾಡ್ತಾನೆ. ಅಂತವನ್ಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ಯಾ? ಓ, ನಿನ್ ಕೆಲ್ಸ ಅವನ್ ಮಾಡ್ತಿದ್ದಾನೆ ಅಂತಾನಾ? ಇನ್ನೇನ್ ಮಾಡು ಅಂತ್ಯಾ? ಯಾರಿಗೇನಾದ್ರೆ ನನಗೇನು ಅಂತ ನೀನ್ ಕೈ ಕಟ್ಕೊಂಡು ಕೂತಿರುವಾಗ ನಮಗ್ ನಾವು ತಾನೇ ಆಗ್ಬೇಕು. ಅದನ್ನು ನೀನ್ ಸಹಿಸ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ನೋಡು ತಾಯಿ, ನನ್ ಪ್ರಾಣ ಬೇಕಾದ್ರೂ ತಗೋ, ಆದ್ರೆ ನಮ್ಮ ಅಣ್ಣನ ಸಂಸಾರ ಚೆನ್ನಾಗಿರೋ ಹಾಗೆ ಮಾಡು. ಅವನಲ್ಲಿ ಪಡ್ತಿರೋ ಪಾಡ್ನ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ. ದಯವಿಟ್ಟು ಜ್ಯೋತಿ ಅವನ್ನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡು. ಅವರಿಬ್ರು ಒಂದಾಗಿ ಬಾಳೋ ಹಾಗೆ ಮಾಡು. ಅವ್ರ ಸಂಸಾರದಲ್ಲಿ ಸುಖ ಶಾಂತಿ ನೆಲೆಸೋ ಹಾಗೆ ಮಾಡು. ದಯವಿಟ್ಟು ಇದನ್ನಾದ್ರೂ ಮಾಡು. ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೆ ಅಮ್ಮ ಎಲ್ಲಮ್ಮ.